ಮೈಸೂರಿನ ಉದಯಗಿರಿಯಲ್ಲಿ ಕಲ್ಲು ತೂರಾಟ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ. ಸಿಸಿಟಿವಿಯನ್ನು ಆಧರಿಸಿ 5 ಜನರನ್ನ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ನೆನ್ನೆ 8 ಮಂದಿಯನ್ನ ಉದಯಗಿರಿ ಪೊಲೀಸರು ಅರೆಸ್ಟ್ ಮಾಡಿದ್ರು. ಈಗ ಮತ್ತೆ 5 ಜನ, ಟೋಟಲ್ 13 ಜನ. ಇದೀಗ ಗಲಭೆ ವೇಳೆ ಸ್ಥಳದಲ್ಲಿದ್ದ 5 ಮಂದಿ ಅರೆಸ್ಟ್ ಆಗಿದೆ. ಪ್ರಕರಣದಲ್ಲಿ ಈವರೆಗೂ 13 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಕೆಆರ್ ಆಸ್ಪತ್ರೆಯಲ್ಲಿ ಆರೋಪಿಗಳಿಗೆ ಆರೋಗ್ಯ ತಪಾಸಣೆ ಕೂಡ ಸದ್ಯಕ್ಕೆ ಆಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಪ್ರೀ ಪ್ಲಾನ್ಡ್ ಆಗಿ ಕಲ್ಲು ತೂರಾಟಕ್ಕೆ ಇವರೆಲ್ಲರೂ ಕಲ್ಲುಗಳನ್ನ ರೆಡಿ ಮಾಡಿಕೊಂಡು ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಗುಂಪು ಸಮೇತ ತೆರಳ್ತಾ ಇದ್ದಾರೆ ಅಂತ. ಸೊ ಎಲ್ಲಾ ಸಿಸಿಟಿವಿ ದೃಶ್ಯಗಳನ್ನ ಡಿವಿಆರ್ಗಳನ್ನ ಪೊಲೀಸರು ರಿಕವರ್ ಮಾಡಿಕೊಳ್ಳುವಂತಹ ಕೆಲಸ, ಅದನ್ನ ಆಧರಿಸಿ ಯಾರೆಲ್ಲ ಈ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚೋ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ಸಾಕಷ್ಟು ಆಸ್ತಿ ಪಾಸ್ತಿ ಹಾನಿಯಾಗಿದೆ. ಸ್ಪೆಷಲಿ ಅಲ್ಲಿ ಆ ಪೊಲೀಸ್ ಸ್ಟೇಷನ್ ಮುಂಭಾಗ ನಿಂತಹ ಎಲ್ಲ ಪೊಲೀಸ್ ವೆಹಿಕಲ್ಗಳಾಗಿರಬಹುದು, ಜೀಪ್ ವ್ಯಾನ್ಗಳಾಗಿರಬಹುದು ಮತ್ತು ಸಾರ್ವಜನಿಕರ ಮನೆ ಕಿಟಕಿ ಗಾಜು ನೀವು ಗಮನಿಸ್ತಾ ಇದ್ದೀರಿ ಕಲ್ಲು ತೂರಾಟ ಹೇಗಾಗ್ತಾ ಇದೆ ಅಂತ. ಮೊದಲೇ ಪೊಲೀಸರು ಅನುಮಾನವನ್ನ ವ್ಯಕ್ತಪಡಿಸಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈ ಹಿಂದಿನ ಇಂತಹ ಕೋಮು ಗಲಭೆಯಂತಹ ಕೇಸ್ಗಳಲ್ಲಿ ಯಾವೆಲ್ಲ ಸಂಘಟನೆಯ ಸದಸ್ಯರು ಭಾಗಿಯಾಗಿದ್ರು, ಯಾವೆಲ್ಲ ಮಾದರಿಯಲ್ಲಿ ಅವರು ಇಂತಹ ಪ್ರಕರಣದಲ್ಲಿ ಏನೆಲ್ಲ ಮಾಡಿದ್ರು, ಕಲ್ಲು ತೂರಾಟ ಆಗಿರಬಹುದು ಅಥವಾ ಬೇರೆ ಬೇರೆ ಮಾರಕಾಸ್ತ್ರಗಳಾಗಿರಬಹುದು. ಆದರೆ ಇಲ್ಲಿ ಉದಯಗಿರಿ ಕೇಸ್ನಲ್ಲಿ ಕೇವಲ ಕಲ್ಲು ತೂರಾಟ ಮಾತ್ರ ಕಂಡು ಬಂದಿರುವಂಥದ್ದು. ಸೊ ಅಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವ್ರನ್ನ ಅರೆಸ್ಟ್ ಮಾಡೋ ಕೆಲಸ ಸದ್ಯಕ್ಕೆ ಆಗಿದೆ. ಲೈವ್ ಮತ್ತಷ್ಟು ಮಾಹಿತಿ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾ ಹೋಗ್ತಾರೆ. ರವಿ, ಈ ಕಲ್ಲು ತೂರಾಟ ಪ್ರಕರಣದಲ್ಲಿ 13 ಜನರನ್ನ ಅರೆಸ್ಟ್ ಮಾಡಿದ್ದಾರಂತೆ. ಆದ್ರೆ ಸಿಸಿಟಿವಿಯಲ್ಲಿ ತುಂಬಾ ಜಾಸ್ತಿ ಜನ ಅಲ್ಲಿ ಕಂಡು ಬರ್ತಾ ಇದ್ದಾರೆ. ಈ 13 ಜನ ಯಾರು, ಯಾವ್ದಾದ್ರು ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ರಾ? ಇದೆಲ್ಲದರ ಬಗ್ಗೆ ಏನ್ ಮಾಹಿತಿ ಲಭ್ಯವಾಗ್ತಿದೆ? ಪ್ರಮುಖವಾಗಿ ಕಲ್ಲು ತೂರಾಟ ಪ್ರಕರಣ ಸಂಬಂಧಪಟ್ಟ 5 ಜನರನ್ನ ಬಂಧಿಸಿ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ. ಅವರ ಆರೋಗ್ಯ ತಪಾಸಣೆ ನಡೆಸಿ ಸದ್ಯ ನ್ಯಾಯಾಂಗ ಬಂಧನಕ್ಕೆ ಅವ್ರನ್ನ ಕಳಿಸುವಂತಹ ಒಪ್ಪಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ರೈಟ್ ರವಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ಕನೆಕ್ಟ್ ಮಾಡುವಂತಹ ಪ್ರಯತ್ನ ಮಾಡ್ತೀವಿ. 3 ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಒಂದು ಫೋನ್ ನಲ್ಲಿ ಸೆರೆಯಾಗಿರುವಂತ ದೃಶ್ಯ, ಬೆಂಕಿ ಹಚ್ಚಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಘೋಷಣೆಗಳನ್ನ ಕೂಗ್ತಾ ರೋಷಾವೇಶದಿಂದ ಕಲ್ಲು ತೂರಾಟವನ್ನ ನಡೆಸ್ತಾ ಇರುವಂತ ವಿಜುವಲ್ ಒಂದು ಕಡೆ ಆದ್ರೆ, ಮಧ್ಯದ ವಿಜುವಲ್ ಸಿಸಿಟಿವಿಯ ಫುಟೇಜ್ ಕಂಡಲ್ಲಿ ಸಿಕ್ಕ ಕಲ್ಲುಗಳನ್ನ ಇಟ್ಕೊಂಡು ಅಲ್ಲಿ ಅಕ್ಕ ಪಕ್ಕ ಮನೆ ನೋಡ್ತಿಲ್ಲ ಅಥವಾ ಅಲ್ಲಿ ಪೊಲೀಸ್ ವ್ಯಾನ್ಗಳನ್ನ ನೋಡ್ತಿಲ್ಲ, ಪೊಲೀಸ್ ಠಾಣೆ ಇದೆ ಅನ್ನೋದನ್ನ ಗಮನಿಸ್ತಿಲ್ಲ, ಕಲ್ಲು ತೂರಾಟ ನಡೆಸ್ತಾ ಇದ್ದಾರೆ. ಬೆಂಕಿ ಹಚ್ಚೋದಕ್ಕೆ ಅಲ್ಲಿ ಹುಲ್ಲಿನ ಬಣವೇ ಇದೆ, ಅದನ್ನು ಕೂಡ ತಗೊಂಡು ಹೋಗೋ ಕೆಲಸ ಆಗ್ತಿದೆ. ಸೊ ಮತ್ತೊಂದು ಭಾಗದಲ್ಲಿ ಪೊಲೀಸರು ಯಾರೆಲ್ಲ ಕಲ್ಲು ತೂರಾಟದಲ್ಲಿ ಭಾಗಿಯಾಗಿದ್ರಲ್ಲ, ಅತಿಥಿಗಳು, ಗೆಸ್ಟ್, ಅವ್ರಿಗೆ ಬರ್ರಪ್ಪ ಅಂತ ಒಬ್ಬೊಬ್ಬರಿಗೆ ಉದಯಗಿರಿ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬರ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಇದರಲ್ಲಿ ಯಾರೆಲ್ಲ ಗಾಯಗೊಂಡಿದ್ದಾರೆ ಅವರಿಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ನಂತರ ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಕರೆದೊಯ್ಯಲಾಗುತ್ತೆ. ದೃಶ್ಯದಲ್ಲಿ ನಾವು ಗಮನಿಸಬಹುದು 3 ದೃಶ್ಯ. ಒಂದು ಘಟನೆ ನಡೆದಿರುವಂತಹ ದೃಶ್ಯ, ಮತ್ತೊಂದು ಸಾಕ್ಷಿಗಳು ಸಿಕ್ಕಿರುವಂತಹ ದೃಶ್ಯ, ಮತ್ತೊಂದು ಆ ಬಂಧಿತರನ್ನ ಅವರು ಗಾಯಗೊಂಡಿರೋದ್ರಿಂದ ಅವರಿಗೆ ಹಾಸ್ಪಿಟಲ್ಗೆ ಮೆಡಿಕಲ್ ಚೆಕಪ್ಗೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸಬಹುದಾಗಿದೆ. ಮೊನ್ನೆ ಮೈಸೂರಿನ ಉದಯಗಿರಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ದೆಹಲಿ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚೋದನಾಕಾರಿ ಪೋಸ್ಟ್ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕೆ ಇವರೆಲ್ಲ ಸೇರಿಕೊಂಡು ಆ ವ್ಯಕ್ತಿಯನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ ಅಂತ ಹೇಳಿ ದೊಡ್ಡ ಗಲಭೆಯನ್ನ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಓಕೆ, ಆ ಅವಹೇಳನಕಾರಿ ಪೋಸ್ಟ್ನಲ್ಲಿ ಏನಾದರೂ ಕೆಟ್ಟದ್ದಿತ್ತು ಅಂದರೆ ಅಥವಾ ಮತ್ತೊಂದೇನೋ ಆಗಿದ್ದಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಆತನನ್ನ ಅರೆಸ್ಟ್ ಮಾಡಿಸಿ ಬುದ್ಧಿ ಕಲಿಸೋ ಕೆಲಸ ಆಗಬೇಕಾಗಿತ್ತು. ಆದರೆ ಒಂದು ಸಮಾಜಗಳ ಮಧ್ಯೆ ಈ ರೀತಿ ಬೆಂಕಿ ಹಚ್ಚುವಂತ ಕೆಲಸ, ಜನರ ನೆಮ್ಮದಿ ಹಾಳು ಮಾಡೋ ಕೆಲಸ, ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳು ಮಾಡೋ ಕೆಲಸ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.